ಇವತ್ತು ಒಂದು ವಿಡಿಯೋ ಕಂಟೆಂಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಆ ಕಂಟೆಂಟ್ ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳ್ತೀನಿ. ಮನೇಲಿ ಕೂತು ಬೇಜಾರಾಗ್ತಾ ಇತ್ತು. ನಾನು ನಮ್ಮ ಸಂಕೇತ್ ನಮ್ಮ ಫ್ರೆಂಡ್ಗೆ ಫೋನ್ ಮಾಡಿದೆ, ಬಾರಪ್ಪ ಎಲ್ಲರೂ ಹೋಗೋಣ ಓಡಾಡ್ಕೋಣ, ಬೇಜಾರಾಗಿದೆ, ಎಲ್ಲರೂ ಓಡಾಡಕ್ಕೆ ಹೋಗಂಬ ಅಂತ ಕೇಳಿದೆ. ಬಾಯಿಲ್ ಹಂಗಿದ್ರೆ ನಾನು ಹಿಂಗೊಂದು ಒಳ್ಳೆ ಪ್ಲೇಸ್ ತೋರಿಸ್ತೀನಿ ಅಂತ. ಈ ಬಿಸಿಲಾಗಿ ಎಲ್ಲಿ ಪ್ಲೇಸ್ ತೋರಿಸ್ತೀವ ಮಾರಾಯ ಅಂದರೆ, ನೀನು ನೋಡಿರೋ ಅಂಥ ಪ್ಲೇಸ್ಗಳು ಬರೀ ಬಿಸಿಲ ನೋಡಿಯಾ, ಬಾ ಇವತ್ತು ಬಿಸಿಲಲ್ಲೇ ಎಂಜಾಯ್ ಮಾಡೋಂಥ ಒಂದು ಪ್ಲೇಸ್ ತೋರಿಸ್ತೀನಿ ಅಂತೇಳಿ ಕರ್ಕೊಂಡು ಹೋಗ್ತಿದ್ದಾನೆ. ಬನ್ನಿ ನೋಡೋಣ ಯಾವ ಥರ ಇದೆ ಪ್ಲೇಸು, ಏನೋ ಗೊತ್ತಿಲ್ಲ. ನೀನು ಬರೀ ಸ್ವಲ್ಪ ಮಾತ್ರ ಎಕ್ಸ್ಪ್ಲೋರ್ ಮಾಡಿಯಾ, ನಮ್ಮೂರನ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡಿಸ್ತೀನಿ ಬಾ ಇಲ್ಲಿ ಅಂತೇಳಿ ಕರ್ಕೊಂಬಂದಿದ್ದಾನೆ. ನೋಡೋಣ. ವಾವ್, ಕಂಪ್ಲೀಟ್ ಆಫ್ ರೋಡಿಂಗು. ಅವ್ನು ಕರ್ಕೊಂಬಂದಿರೋ ಮೊದಲೇ ಹೇಳಿದ್ದ ಇದು ಫುಲ್ ಆಫ್ ರೋಡಿಂಗ್ ಇರುತ್ತೆ, ರೆಡಿ ಆಗೇ ಬಂದುಬಿಡು ಅಂತಂದು. ನೋಡುವ, ಇಲ್ಲಿ ನೋಡ್ತಿರ್ಬೋದು, ಇಲ್ಲೆಲ್ಲ ಒಳ್ಳೆ ದಂಡಿ ಕರ್ಕೊಂಬಂದಾನೆ. ನೋಡೋಣ ಎಲ್ಲಿಗೆ ಹೋಗತ್ತಾ ಇದು ರೋಡು. ಅವ್ನು ನೋಡ್ರಿ 30 ವರ್ಷದ ಗಾಡಿ ಅದು, ಕುದುರೆ ಹೊಡ್ದಂಗೆ ಓಡ್ತೈತೆ. ಹೀರೋ ಹೊಂಡಾ ಸ್ಪ್ಲೆಂಡರ್ ಪ್ಲಸ್. ಅದು ಬರೀ ಹೀರೋ ಹೊಂಡ ಅಲ್ಲ, ಹೀರೋ ಹೊಂಡಾ ಸ್ಪ್ಲೆಂಡರ್ ಪ್ಲಸ್. ಇದ್ರಾಗ ಕಾಲು ಹಿಡ್ದಂಗೆ ಹೊಡಿತಾನಲ್ಲ ಗುರು ಅವನು. ನಾನು ಹೆಂಗೆ ಓಡಿಸ್ಲಿ ಇದ್ರಾಗೆ? ಗಾಡಿ ಆಫ್ ಆತ. ಅದೇನೋ 30 ವರ್ಷದ ಗಾಡಿ, ಏನೂ ಆಗಲ್ಲ ಅದಕ್ಕೆ. ಅದಂಥವೆಲ್ಲ ಬೇಜಾನ್ ನೋಡ್ಬಿಟ್ಟೈತೆ ಅದು ಜೀವನದಾಗೆ. ನಮ್ಮದು ಇನ್ನು ಹೊಸ ಗಾಡಿ ಏನು ನೋಡಿಲ್ಲ, ಸೊ ಭಾಳ ರಿಸ್ಕ್ ಬೇಡ. ಅಲ್ಲ ಒಕ್ಕತೆ, ಬಟ್ ರಿಸ್ಕ್ ಬೇಡ ಅಂತ ನಿಲ್ಸಿನಿ ನಾನು. ಓ ಅದೇ ಯಾಕೆ ಬೇಕು ಅಂತಷ್ಟು ಈಗ ನೋಡ್ರಿ. ಅವನಿಂದ ಏನಾರು ಹೋಗ್ಬಿಟ್ಟಿದ್ರೆ ಬೊಮ್ಮನಂಗೆ ತಡಿಯಪ್ಪ, ಇವ ನೀರು ವಾಪಸ್ ತೆಗಿಯೋಂಥ ಕಾರ್ಯ ನಡೀತತೆ. ಹಾಂ ಬಂತು ನೋಡ್ರಿ. ಹಿಂಗೆ ನಮ್ದ್ರಾಗ ಹೋದ್ರೆ ಸೀದಾ ಇಂಜಿನಿಗೆ ಹೋಗವು ನೀರು, ಹೌದಿಲ್ಲಪ್ಪ? 160 ಆ ಕಡೆಯಿಂದ ದಾಟಿಸುವಾಗ ನಾನು ಅಪ್ಪಾಜಿ ಫುಲ್ ನೀರೆಲ್ಲ ತುಂಬಿ ಅದನ್ನ ಯಪ್ಪ ಎಣಬಾರ ಮರಿ ಅದೇನಾರ ಗಾಡಿ ಆಫ್ ಆತದ. ಅಯ್ಯಪ್ಪ, ಅಲ್ಲಿಂದ ಈಗ ಇದನ್ನಷ್ಟು ಆರಾಮ ತಪ್ಕೊಂಬಂದೆ. ದುಡಿ ನನ್ನ ಸ್ವಲ್ಪ ಮ್ಯಾಕಿ ತಳ್ಳು ಐಸ. ಹಾಂ ಬರ್ತಿದ್ದವರು. ತಡಿ ಕ್ಲಚ್ ಬಿಡು, ಗೇರಿಗೆ ಹಾಕು. ಹಾಕಿನಿ ಐತಲ್ಲ, ಒಳ್ಳೆ ಸಾಹಸ. ನಾನೆಲ್ಲರೂ ನಿನ್ನಿಂದ ಊಟಕ್ಕೆ ಬಂದ್ರೆ ನಂದು ಸೇರಿ ತಪ್ಪಕತ್ತೆ. ನಂದೇ ಪೇರ ಅಲ್ವಾಗ. ಓಕೆ ಸ್ಟಾರ್ಟ್ ಮಾಡೋಣ. ಕಿಕ್ ಕೊಡೋದು. ನಿಮ್ಮ ಗಾಡಿ ಇಂಥ ಬೇಜಾನ್ ನೋಡೈತಪ್ಪ, ನಮ್ದು ನೋಡಿಲ್ಲದು. ಎಲ್ಲ ಒಂದೊಂದು ಮಾಡಿಲ್ಲ ನಾವು. ಏನೇನಾಕತ್ತ ಹಾಂ ನೋಡ, ಇಷ್ಟು ನೀರು ಹೋದ್ರೂ ಒಂದೇ ಕಿಕ್ಕಿಗೆ ಸ್ಟಾರ್ಟ್ ಆಕತ್ತೆ ಅಂದರೆ ಇದು ಸ್ಪ್ಲೆಂಡರ್ ಪವರು. ಇದೇ ನಮ್ಮ ಗಾಡಿ ಸ್ಟಾರ್ಟ್ ಮಾಡ್ರಿ ನೋಡೋಣ. ಅಯ್ಯೋ ಭಾರಿ ಕಷ್ಟ ಐತೆ. ಸೊ ಇವಾಗ ರಿಸ್ಕ್ ಟೇಕಿಂಗ್ ಇಲ್ಲ. ಸೊ ಇವಾಗ ನಮ್ಮ ಪಯಣ ಬೇರೆ ದಾರಿ ಕಡೆಗೆ. ಲೆಟ್ಸ್ ಗೋ ಗೈಸ್. ನೋಡ್ರಿ, ಒಂದೇ ಹೊಡೆತಕ್ಕೆ ಸ್ಟಾರ್ಟ್ ಆಗ್ತದ. ಅದಕ್ಕೆ ಹೇಳೋದು ಸ್ಪ್ಲೆಂಡ್ರೆ. ಅದ್ರ ಮುಂದೆ ಯಾವ ಗಾಡಿಗಳು ಇಲ್ಲ. ದ ಒನ್ ಆ್ಯಂಡ್ ಓನ್ಲಿ ದ ಗ್ರೇಟ್ ಲೆಜೆಂಡ್ ಸ್ಪ್ಲೆಂಡರು. ಇಲ್ಲಿವರೆಗೂ ಕೂಡ ಸ್ಪ್ಲೆಂಡರ್ ಏನಕ್ಕೆ ನಮ್ಮ ಇಂಡಿಯಾದಲ್ಲಿ ಇಷ್ಟು ಸೇಲಿಂಗ್ ಇದೆ ಅಂದರೆ ಇದೇ ಒಂದು ಮೇನ್ ರೀಸನ್ನು. ಅದರ ರಿಲಯಬಿಲಿಟಿ ಆಗಿರ್ಬೋದು, ಅದರ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಎಲ್ಲನೂ ಎಕ್ಸಲೆಂಟು. ಸೊ ನೋ ಡೌಟ್ಸ್ ಅಬೌಟ್. 30 ವರ್ಷದ ಗಾಡಿಗರು ಒಂದು ಕಿಕ್ಕಿಗೆ ಸ್ಟಾರ್ಟ್ ಆಕತ್ತೆ ಅಂದರೆ ಸುಮ್ಮನೆ ತಮಾಷೆನ ಹೇಳ್ರಿ ನೋಡೋಣ. ಬೇರೆ ಯಾವ್ದಾರು ಇವಾಗೇನು ಮಾಡರ್ನ್ ಗಾಡಿಗಳನ್ನ ಈ ಥರ ತಗೊಂಡೋಗಿ ಒಂದು ಕಿಕ್ಕಿಗೆ ಸ್ಟಾರ್ಟ್ ಮಾಡ್ರಪ್ಪ, ಒಪ್ಕೊಂಡ್ಬಿಡ್ತೀನಿ ಅವಾಗ. ನೋಡ್ರಿ, ಅಲ್ಲಿಂದ ಒಂದು ಸತಿನೂ ಬುಕ್ಕು ಅಂತಲೂ ಆಫ್ ಆಗಲಿಲ್ಲ ಅದು. ಓಕೆ, ಹೀರೋ ಹೊಂಡನೇ ಅಲ್ಲ, ಒಂದೇ ಹೊಡೆದಕ್ಕೆ ಹೆಂಗೆ ಬಂತು ನೋಡೋದು. ಹೌದೌದು. ಹಾಂ ಬಾ, ಇಲ್ಲೊಂದು ಪ್ಲೇಸ್ ಐತೆ, ಹೋಗೋಣ ಅಂತಿದ್ದಾನೆ. ಬರ್ರಿ ಹೋಗ್ಬರೋಣ. ಏನು ಅದಕ್ಕೋಸ್ಕರನೇ ಬಂದೀವಿ, ಅಡ್ಡಾಡಕ್ಕಂತಾನೆ ಇವತ್ತು. ಸೊ ಅಡ್ಡಾಡ್ಕೊಂಡೆಲ್ಲ ಮುಗಿಸ್ಕೊಂಡೆ ಬಂದ್ಬಿಡೋಣ. ಯಾವುದೋ ಪಂಪ್ ಹೌಸಿಗೆ ಕರ್ಕೊಂಬಂದಿದ್ದಾನೆ.
ಸೊ ಇವ್ರ ಊರಲ್ಲಿ ಪಂಪ್ ಹೌಸ್ ಇದೆ. ಸ್ವಲ್ಪ ಬೆಂಡಾಗಿ ಗಾಡಿ ಓಡಿಸ್ಬೇಕು. ಇಲ್ಲಿ ತಲೆ ಬಡಿದ್ರೆ ದಡ್ ಅಂತತೆ. ಇಲ್ಲಿಂದ ರಾಣೆಬೆನ್ನೂರಿಗೆ ಪಂಪ್ ಹಾಕತ್ತಲ್ಲ ನೀರು. ಹೆಂಗಿದೆ ಪಾರ್ಕಿಂಗ್ ಪ್ಲೇಸ್? ಓ ಸೂಪರ್, ತಣ್ಣಗಿರ್ತದೆ ಅವಾಗ. ಅದು ಇದು ಕಾವೇರಿ ಹೋಗೋದು ವಾಟರ್ ಲಿಫ್ಟ್ಗೆ. ಇದು ರಾಣೆಬೆನ್ನೂರು ಹೋಗೋದು. ಇದು ನಿಮಗೆ ದೊಡ್ಡ ದೊಡ್ಡ ಕೆರೆಗಳಿಗೆ ಇಲ್ಲಿ ಹಾಕಿದಾರೆ ನೋಡಿ. ದೊಡ್ಡ ಕೆರೆ ಹಾಗೂ ಈ ತರ 3 ಕೆರೆಗಳಿಗೆ ಕಮ್ದೋಡು, ಚಳಗೇರಿ, ಕರೂರು ಕೆರೆ ತುಂಬಿಸುವ ಯೋಜನೆ. ಓಹೋ, ನಿಮ್ಮೂರಿಗೆ ಬೆಜ್ಜಾನ್ ಹತ್ರ ಹೋಗತ್ತಂಗಿದ್ರೆ ನೀರು. ಇದು ಮೇನ್ ಪಾಯಿಂಟ್ ಇದೆ ಆ್ಯಕ್ಚುಲಿ. ಸುತ್ತಮುತ್ತ ಹಳ್ಳಿನಲ್ಲಿ ಯಾವುದೂ ಇಲ್ಲ. ಇದು ಬಿಟ್ಟರೆ ನೆಕ್ಸ್ಟ್ ಇವಾಗ ಮಾಕ್ನೂರಲ್ಲಿ ಆಗ್ತಾ ಇದೆ. ಬರ್ರಿ, ಅಲ್ಲಿಂದ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ಹೇಳ್ತಿದ್ದಾನೆ. ಹೋಗೋಣ. ತುಂಗಭದ್ರಾ ನದಿ ವ್ಯೂ ಪಾಯಿಂಟ್ ಇಲ್ಲಿ ಹತ್ತೋಣ. ನಮ್ಮ ಗಾಡಿ ಹತ್ತಿಸ್ಬೋದಲ್ಲ ಇಲ್ಲಿ ಹಿಂಗೆ ಮೇಲೆ? ಒಂದೊಂದು ಮೋಟ್ರ್ 350 HP. ನಿಮಗೆ 7 ಮೋಟ್ರ್ ನೋಡಿರಿ, 370 HP ಅದಾವು ಒಂದೊಂದು ಮೋಟ್ರು. ಇಲ್ಲಿಂದ ಆಟೋಮೆಟಿಕ್ ನಿಮಗೆ ಒಂದು 50-60 ಕಿಲೋಮೀಟ್ರ್ ನೀರು ದೂಡ್ತವೆ. ಓ, 50-60 ಕಿಲೋಮೀಟ್ರು ನೀರನ್ನ ಪುಷ್ ಮಾಡ್ತೇವೆ ಅಂದರೆ ಸುಮ್ಮನೆನಾ? ನೋಡಿ, ವಾವ್, ಕಿಂಗ್ ಫಿಶರ್, ಕಿಂಗ್ ಆಫ್ ಫಿಶಿಂಗ್. ನೋಡಿ ಇಲ್ಲಿಂದ ವ್ಯೂ ಎಷ್ಟು ಚೆನ್ನಾಗಿದೆ. ನೀವೇನೋ ಮಳೆಗಾಲ. ಬನ್ನಿ ಫ್ರೆಂಡ್ಸ್, ಇವತ್ತು ಇನ್ನೂ ಒಂದು ಹೊಸ ವಿಶೇಷ ಜಾಗಕ್ಕೆ ತೋರಿಸ್ತೀನಿ ನಿಮಗೆ. ಬಸವ ಆಲ್ರೆಡಿ ಹೇಳಿರುವ ಹಾಗೆ ನಿಮಗೆ ಈಗ ಫಸ್ಟ್ ಪ್ಲೇಸ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮೂರಲ್ಲಿ ಇರುವಂತಹ ಒಂದು ವಿಶೇಷವಾದ ಒಂದು ನಿಸರ್ಗದತ್ತವಾದಂಥ ಜಾಗಗಳನ್ನ ನಾನು ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೋಡಿ ಫ್ರೆಂಡ್ಸ್, ಬಸವ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾನೆ ವ್ಯೂನ. ಈ ವ್ಯೂನ ನೀವೇನೋ ಮಳೆಗಾಲದಲ್ಲಿ ನೋಡಬೇಕು. ಬಸವ ಈ ಕಡೆಯಿಂದ ಇಲ್ಲಿಂದ ನೀರು ಸ್ಟಾರ್ಟ್ ಆಗಿ ಆ ಕಡೆ ಡೆಡ್ ಎಂಡ್ವರೆಗೂ ನಿಮಗೆ ಫುಲ್ಲು ನೀರು ಇರುತ್ತೆ. ಬರೀ ನೀರು. ಇಲ್ಲಿಂದ ಡೈ ಹೊಡೆದ್ರು ನೀನು ನೆಲನೂ ಮುಟ್ಟಲ್ಲ, ಅಷ್ಟು ಹೈಟಲ್ಲಿ ನೀನು ಡೈ ಹೊಡಿಬೋದು. ನೋಡಿ ರೈತರದು, ರೈತರ ಮೋಟ್ರುಗಳು ಇಲ್ಲಿ ನೋಡಿ. ನಿಮಗೆ ಇದು ಜಸ್ಟ್ ನಿಮಗೆ ನೀವು 750 HP 10 HP ಮೋಟ್ರುಗಳು ಇವೆಲ್ಲ. 350 HP ಮೋಟ್ರುಗಳು. 370 ಆ್ಯಕ್ಚುಲಿ. ಇದನ್ನು ಇಲ್ಲಿ ನಿಮಗೆ ನೋಡ್ತಾ ಇರೋದು ಇದು ಚಿಕ್ಕ ಪೈಪ್ಗಳು, ಕರಿ ಪೈಪ್ಗಳು ಕಾಣ್ತಿರೋದು ಆ ಕಡೆ ಮುಂದೆ ಫ್ರಂಟಲ್ಲಿ ಇದೇನು ವಾಲ್ ಮಾಡಿದಾರಲ್ವ, ಇದೆಲ್ಲ ಚಿಕ್ಕ ಪೈಪ್. ಇದರ 3-4 ಪಟ್ಟು ದೊಡ್ಡ ಪೈಪ್ ಮುಂದಕ್ಕೆ ಹೋಗಿರುತ್ತೆ. ಈ ಪ್ಲೇಸ್ ನೋಡಿ ಫ್ರೆಂಡ್ಸ್, ಇದೆ ನೀವು ಬರುವಂಥ ರೂಟು. ಮುದೇನೂರು ಗ್ರಾಮದಲ್ಲಿ ನಿಮಗೆ ಸಿದ್ಧಾರೂಢ ಮಠ ಎಲ್ಲಿದೆ ಅಂತ ಕೇಳಿದರೆ ಯಾರಾದರೂ ಹೇಳ್ತಾರೆ ನಿಮಗೆ. ಸೊ ಆ ಮುಖಾಂತರ ಬರಬೇಕಾಗಿದ್ದು ರೋಡ್ ಇದು, ರಸ್ತೆ. ಅದೇ ರೀತಿ ಇಲ್ಲಿ ಇದಾವೆ ನೋಡಿ ಬೈಕ್ಗಳು ಬಂದಿರೋಂಥ ಗುರುತು ಮಾರ್ಕ್ ಇದೆ. ನಾವು ಕೂಡ ಈಗ ಇದೇ ರೂಟಲ್ಲಿ ಬಂದ್ವಿ. ಸೊ ಇಲ್ಲಿ ಬೈಕ್ ಪಾರ್ಕಿಂಗ್ ವ್ಯವಸ್ಥೆನೂ ಕೂಡ ಜಲಮಂಡಳಿನೇ ಮಾಡಿಕೊಟ್ಟಿದೆ. ಇವ್ರು ನೋಡಿ ನಮ್ಮೂರವರು ಇದನ್ನೇನು ಕಾರ್ಯನಿರ್ವಹಿಸ್ತಿದಾರಲ್ಲ ಅವರೇ ಇದನ್ನ ನೋಡ್ಕೊಳ್ತಿರೋದು. ಇದು ಹಳೆಯದ್ದು ಸ್ನೇಹಿತರೆ. ಬ್ಯಾಡಗಿ ವಾಟರ್ ಲಿಫ್ಟಿಕೇಷನ್ಗೆ ಮೊದಲನ ಪ್ರಪ್ರಥಮವಾಗಿ ನಾವೇನು ಹುಟ್ಟಿದ್ವೋ ಎಲ್ಲೋ ಗೊತ್ತಿಲ್ಲ, ಅವಾಗ ಮಾಡಿರೋಂಥದ್ದು. ಈ ಜಾಗದಿಂದ ನಿಮಗೆ ಆಟೋಮೆಟಿಕ್ಕಾಗಿ ಒಂದು ಮೋಟ್ರುಗಳು ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲೆಲ್ಲಿ ಕೆರೆಗಳು ಕಮ್ಮಿ ಇದ್ದಾವೋ ಆ ಕಮ್ಮಿ ಇರೋ ಕೆರೆಗಳಿಗೆ ಇಲ್ಲಿಂದ ನೀರು ಪಂಪ್ ಮಾಡಿ ಹೆಚ್ಚುವರಿಯಾಗಿ ನೀರು ತುಂಬಿಸ್ತಾರೆ. ಹಂಗಾಗಿ ರೈತರಿಗೆ ಇನ್ನೂ ಬೋರ್ವೆಲ್ಗಳಾಗಲಿ ಹೆಚ್ಚಿನ ನೀರಾಗಲಿ ನಮ್ಮಲ್ಲಿ ಯಾವುದೇ ನೀರಿನ ಕೊರತೆ ಆಗದಿರೋ ಥರ ರಾಣೆಬೆನ್ನೂರು ತಾಲೂಕನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ 40% ಇದೇ ನೀರಿಂದ ಸ್ವಲ್ಪ ಕೆಲವು ಹಳ್ಳಿಗಳು ಇನ್ನೂ ಬದುಕ್ತಾ ಇದ್ದಾವೆ. ತುಂಗಭದ್ರಾ ನದಿ ತುಂಗಭದ್ರಾ ನದಿ ಪಕ್ಕದಲ್ಲಿರುವಂಥ ಗ್ರಾಮಗಳು. ಅದೇ ಥರ ಬಸವ ಇಲ್ಲೇ ಅದ ನೋಡಿ. ಹಾಯ್ ಮಾಡು ಬಸವ. ಬಸವ ಬರ್ರಿ, ನೀವು ಎಂಜಾಯ್ ಮಾಡ್ರಿ ಒಂದು ರೌಂಡ್. ತುಂಬ ಬೇಜಾರಾಗ್ತಿದೆ ಮನೇಲಿ ಅಂತ ಹೇಳ್ತಾ ಇದ್ದ. ಬಾರಪ್ಪ ನಮ್ಮೂರು ತೋರಿಸ್ತೀನಿ ಹೆಂಗಿದೆ. ನೀನು ನೋಡಿರೋದು ಇನ್ನೂ ಬರೀ ರೋಡ್ಗಳು ರಸ್ತೆಗಳು ಅಷ್ಟೇ ನೋಡಿರೋದು ಬಿಸಿಲಲ್ಲಿ. ಬಾಯ್ ಈ ಪ್ಲೇಸ್ ತೋರಿಸ್ತೀನಿ ಅಂತಂದು ಕರ್ಕೊಂಬಂದಿದ್ದೆ. ಅದರದ್ದೇ ಇದು ಫಸ್ಟು ಜಾಗ. ಸೊ ನೋಡಿ ಇಲ್ಲಿ ಯಾವ ಥರ ಬೆಳ್ಳಕ್ಕಿ ಅದೆಲ್ಲ ಪಕ್ಷಿಗಳೆಲ್ಲ ಹಾರಾಡ್ತಾ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಈ ವ್ಯೂ ನೋಡಿ. ಇದು ನೀರಲ್ಲಿ ಹೋಗೋಕ್ಕೆ 2 ಕಾರಣನೂ ಇರುತ್ತೆ. ಒಂದು, ಮೇಲ್ಗಡೆ ಹೈಟ್ ಹೋದಷ್ಟು ಹೈ ಪ್ರೆಷರ್ ಏರ್ ಇರುತ್ತೆ, ಹಾಗಾಗಿ ನಿಮಗೆ ಮೇಲ್ಗಡೆ ಹೋದಷ್ಟು ಶಕ್ತಿ ಜಾಸ್ತಿ ಬೇಕು. ತಳಗಡೆ ನೀರಿನ ಲೆವೆಲಿಗೆ ಹೋದರೆ ನಿಮಗೆ ಶಕ್ತಿ ಕಮ್ಮಿ ಇರೋದ್ರಿಂದ ಈ ಥರ ಪಕ್ಷಿಗಳು ಟೆಕ್ನಿಕ್ನ ಯೂಸ್ ಮಾಡಿ ಹೊಳೆ ದಾಟೋದಾಗಲಿ ಬಯಲು ಪ್ರದೇಶಗಳನ್ನ ದಾಟೋದಾಗಲಿ ಐಡಿಯಾಗಳನ್ನ ಯೂಸ್ ಮಾಡ್ತವೆ. ಸೊ ನೇಚರಲ್ಲೇ ತುಂಬ ಕಲ್ತ್ಕೊಳ್ಳೋದಿದೆ. ಸೊ ಬನ್ನಿ ಇನ್ನೂ ನೆಕ್ಸ್ಟು ಇದೇ ಥರದ್ದು ಒಳ್ಳೊಳ್ಳೆ ವ್ಯೂಗಳನ್ನ ಜಾಗಗಳನ್ನ ತೋರಿಸ್ತಾ ಹೋಗ್ತೀನಿ. ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಂತಂದರೆ ಇವೇನಿಲ್ಲ, ರಾಣೆಬೆನ್ನೂರು, ಹಾವೇರಿ ಮತ್ತು
ಬ್ಯಾಡ್ಗಿ ಇವು 3ಕ್ಕೂ ವಾಟರ್ ಲಿಫ್ಟಿಕೇಷನ್ಗಳು ಇಲ್ಲಿಂದ 4 ಇದ್ದಾವೆ. ಅವು 4 ಕೂಡ ವಾಟರ್ ಲಿಫ್ಟಿಕೇಷನ್ ನೀರು ಸಪ್ಲೈ ಆಗುತ್ತೆ. ನೀವು ನೋಡ್ತಿರೋದೇನು ಇದು ಜಸ್ಟ್ 7.5 HP ಮೋಟ್ರು. 7.5ಯಿಂದ 10-10.5ವರೆಗೂ ಇರುತ್ತೆ. 10 HP ಮೋಟ್ರ್ ಲಾಸ್ಟು. 12ಕ್ಕೆ ಗೌರ್ಮೆಂಟಿಂದ ಪರ್ಮಿಷನ್ ಇಲ್ಲ. ಸೊ ಇದು ಒಳ್ಳೆ ಮೋಟ್ರು. ಇದು ಇಲ್ಲಿಗೆ ನೀವು ರೈತರು ಯೂಸ್ ಮಾಡೋ ಅಂಥದ್ದು. ಅದೇ ನಿಮಗೆ ವಾಟರ್ ಲಿಫ್ಟಿಕೇಷನ್ದು ಬಂದ್ಬಿಟ್ಟು 370 HP ಮೋಟ್ರ್ ಇರುತ್ತೆ. ಇವಾಗ ನೋಡಿದ್ರಲ್ಲ ನೀವು, ಅವೇ 370 ಮೋಟ್ರುಗಳು. ಇಲ್ಲಿಂದ ಅರೌಂಡ್ ನಿಮಗೆ ರಾಣೆಬೆನ್ನೂರು ಬ್ಯಾಡಗಿವರೆಗೂ ಒಂದೇ ಸಿಂಗಲ್ ಪೈಪಲ್ಲೇ ನಿಮಗೆ ಫೋರ್ಸಾಗಿ ನೀರನ್ನ ಪುಷ್ ಮಾಡ್ತವೆ. ಅಲ್ಲಿ ಮತ್ತೆ ಡಂಪ್ ಮಾಡ್ಕೊಂಡು ಅಲ್ಲಿಂದ ಎಲ್ಲ ಫುಲ್ ತಾಲೂಕಿಗೆ ವಾಟರ್ ಸಪ್ಲೈ ಮಾಡ್ತಾರೆ. ಇದು ಮೇಲ್ಗಡೆ ತುಂಗಭದ್ರಾ ನದಿ ಬಂದ್ಬಿಟ್ಟು ನಿಮಗೆ ಉಕ್ಕುಡ್ಗಾತ್ರಿ ಮೂಲಕ ಸೀದಾ ಹರಿಹರ ಹೋಗಿ ಹರಿಹರ ಜಾಯಿನ್ ಆಗಿ ಮುಂದೆ ಮಂತ್ರಾಲಯ ಈ ಥರ ರೂಟಲ್ಲಿ ಹೋಗುತ್ತೆ. ಸೊ ಇದೇ ಥರ ಇನ್ನೂ ಈ ರಿವರ್ ನಮಗೆ ಇನ್ನೂ ಮುಂದೆ ಸಿಗ್ತಾ ಹೋಗುತ್ತೆ. ಬನ್ನಿ, ನೀವು ಇನ್ನೂ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಜೊತೆ ನೀವು ಬನ್ನಿ ನಮ್ಮ ಜೊತೆ ಇನ್ನೂ ಬೇರೆ ಬೇರೆ ಪ್ಲೇಸಸ್ ಇದ್ದಾವೆ ಅಂತ ಹೇಳ್ತಿದ್ದಾನೆ ನಮ್ಮ ಫ್ರೆಂಡು. ಅವನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣ. ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತಾ ಹೋಗೋಣ. ಸೊ ನೀವು ನಮ್ಮ ಜೊತೆಗಿದ್ದೀರಾ. ಹೊಲದ ದಾರಿಗಳೆಲ್ಲ ಕಂಪ್ಲೀಟ್ ಅಪ್ರೋಡ್ ದಾರಿಗಳೇ ಇಲ್ಲೆಲ್ಲ. ಚೆನ್ನಾಗಿರೋ ರೋಡ್ಗಳನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಸ್ಟಾರ್ಟ್ ಆಯಿತು ಇಲ್ಲಿಂದ. ಮಳೆಗಾಲದಲ್ಲಿ ಫುಲ್ ಎಕ್ಸ್ಟ್ರೀಮ್ ಲೆವೆಲ್ ಅಫ್ರೋಡ್ ಇರುತ್ತೆ. ನಾವು ಏನು ನಮ್ಮ TVS ಅಲ್ಲಿ ಏನು ತೋರಿಸಿದ್ವಲ್ಲ ಅದಕ್ಕಿಂತ ಎಕ್ಸ್ಟ್ರೀಮ್ ಲೆವೆಲ್ ಇರುತ್ತೆ ಈ ರೋಡ್ಗಳಲ್ಲಿ. ಇವಾಗ ಇಷ್ಟು ಪರವಾಗಿಲ್ಲ ಬೇಸಿಗೆ ಕಾಲದಲ್ಲಿ. ನೋಡ್ರಿ, ಅದು ಸ್ಪ್ಲೆಂಡ್ರು 30 ಇಯರ್ಸ್ದು ಹೆಂಗೆ ನುಗ್ಗುತ್ತೆ ಗುರು ಗಾಡಿ. ನೀರಾಗೆಲ್ಲ ಹೊಡೆದ ನಾನೆಲ್ಲ ಹೋಯ್ತು ಗಾಡಿ, ಇಂಜಿನ್ ಸೀಸ್ ಆಯ್ತು ಅಂದ್ಕೊಂಡಿದ್ದೆ. ಆದರೆ ಪುಣ್ಯ ಏನೂ ಆಗಲಿಲ್ಲ. ಇಂಜಿನ್ ಒಳಗೆ ನೀರು ಹೋಗ್ಬಿಟ್ರೆ ಅದು ಬರೋದು, ಅದು ತೆಗೆದು ಮತ್ತೆ ರಂಪು. ಆದರೆ ಇಲ್ಲಿ ನೋಡ್ರಿ ನೀವು, ಅಷ್ಟೆಲ್ಲ ಆದರೆ ಎಷ್ಟು ಸ್ಮೂತಾಗಿ ಹೋಗ್ತಾ ಇದೆ ಅದು. ನಾವು ನೋಡಿ ಅಪ್ರೋಡಿಂಗ್ ಹೊಡಿಬೇಕಂದ್ರೆ ಎದ್ದು ನಿಂತ್ಕೋಬೇಕು. ಆ ಸ್ಪ್ಲೆಂಡ್ರ್ ಅವ್ನು ಎದ್ದು ನಿಂತ್ಕೊಳ್ಳೋದೇ ಇಲ್ಲ, ಹಾಗೆ ಕುತ್ಕೊಂಡೇ ಹೊಡಿತಾನೆ. ಇಲ್ಲೆಲ್ಲ ಒಳ್ಳೆ ಮಜಾ ಬರ್ತಾಯಿದೆ ಗಾಡಿ ಓಡಿಸೋದಕ್ಕೆ. ನೋಡ್ರಿ ಅಲ್ಲ ಅವ್ರು ಹೆಂಗೆ ಓಡಿಸ್ತಿದ್ದಾನೆ. ಓಕೆ, ಇವತ್ತು ರೂಟ್ ಇಲ್ಲೇ ಚೇಂಜ್ ಆಯಿತು. ಎಲ್ಲ ಅವ್ರು ಹೊಲ ಕಡೆ ಕರ್ಕೊಂಡು ಹೋಗ್ಕೊಂಡು ಅಂದ್ಕೊಂಡಿದ್ದೆ. ಬಟ್ ಇದ್ಯಾವುದೋ ಹೊಸ ಪ್ಲೇಸಿಗೆ ಕರ್ಕೊಂಬಂದೆ. ಜಾಗ ತೋರ್ಸೋ ಪ್ರಯತ್ನ ಪಡ್ತೀನಿ. ಓಕೆ, ಇಲ್ಲಿ ಸ್ಮಶಾನ ಇದೆ, ನೀವು ನೋಡ್ಬೋದು. ಸ್ಮಶಾನದ ಆಜು ಬಾಜು ಪ್ಲೇಸು ಗೊತ್ತಿಲ್ಲ ಇಲ್ಲೇನಾಯ್ತಾ. ಓಕೆ, ಮತ್ತೆ ಹೊಳೆಗೆ ಬಂದ್ವಿ. ಅದೇ ಹೊಳೆನೇ, ಬಟ್ ಹೊಳೆ ಕನೆಕ್ಟ್ ಆಗೋಂಥ ದಾರಿಗಳು 100 ದಾರಿಗಳು. ವಾವ್, ವಾಟ್ ಅ ಬ್ಯೂಟಿಫುಲ್ ಪ್ಲೇಸ್. ಸೀರಿಯಸ್ಲಿ ಇವತ್ತು ವರ್ತ್ ಇಟ್ ಅನ್ನಿಸ್ತಾ ಇದೆ ಬಂದಿದ್ದು ಕೂಡ. ತುಂಬ ಒಳ್ಳೊಳ್ಳೆ ಪ್ಲೇಸ್ಗಳನ್ನ ನಮ್ಮ ಸಂಕೇತ ತೋರಿಸ್ತಾ ಇದ್ದಾನೆ. ತುಂಬ ಖುಷಿ ಆಗ್ತಾಯಿದೆ. ನೀವು ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಹಾಯ್. ಇಲ್ಲೆಲ್ಲ ಕೈ ಬಿಟ್ಟು ಹಾಯ್ ಮಾಡಿದ್ರೆ ಒಳಗೆ ಹೋಗ್ಬಿಡ್ತವೆ. ವಾವ್, ಸೂಪರ್ ಐತೆ ಸಂಕೇತ ಇಲ್ಲಿ ಪ್ಲೇಸು. ಅವನಿನ್ನೂ ಆ ಕಡೆ ಕರ್ಕೊಂಡು ಹೋಗ್ತಿದ್ದಾನೆ. ಬನ್ನಿ ಅಲ್ಲಿ ಹೋಗೋಣ. ಅಮ್ಮ, ಅವ್ನ ಗಾಡಿ ಸ್ಮೂತಾಗಿ ಹೋಗುತ್ತೆ. ನಮ್ಮ ನೋಡ್ರಿ ಎಳ್ದಾಡ್ತದೆ. ಯಾಕೆಂದರೆ ಅವನದು ಟೈರ್ ಗ್ರಿಪ್ ಇದೆ, ನಮ್ಮದು ರೇಡಿಯಲ್ ಟೈರ್ ಆಗಿರೋದ್ರಿಂದ ಗ್ರಿಪ್ ಇರೋದಿಲ್ಲ ಅಷ್ಟು. ನೋಡಿ ಇಲ್ಲೆಲ್ಲ ಮರಳು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇದೆಲ್ಲ ಶಿಫ್ಟ್ ಮಾಡ್ತಾರೆ. ಇವೆಲ್ಲ ಕಾಂಟ್ರಾಕ್ಟ್, ಇದೊಂದು ದುಡಿಮೆ ಮಾಡೋಕ್ಕೆ ಒಂದು ರೀತಿ ಅಷ್ಟೇ. ಇದು ಏನು ಮಾಡೋಕ್ಕಾಗಲ್ಲ. ನಾವು ಕೆಲಸ ಮಾಡಿ ದುಡಿತೀವಿ, ಅಥವಾ ರೈತರು ಅವರು ಹೊಲದಲ್ಲಿ ಕೆಲಸ ಮಾಡಿ ದುಡಿತಾರೆ. ಇಲ್ಲಿ ಈ ಥರ ಮರಳೆತ್ತಿ ಅವರು ಬಿಸ್ನೆಸ್ ಮಾಡ್ತಾರೆ, ತಪ್ಪೇನಿಲ್ಲ. ಆದರೆ ನೇಚರ್ಗೆ ತೊಂದರೆ ಆಗದೆ ಇರೋ ರೀತಿ ಮಾಡಿದರೆ ತುಂಬ ಒಳ್ಳೆಯದು. ಮೇಲ್ಗಡೆಯಿಂದ ನೀರು ಬಸ್ಬಿಟ್ಟು ಬರೋದು ಒಳಗೆ. ಓಹೋ, ಇದರಿಂದ ಈ ಗದ್ದೆ, ಭತ್ತದ ಗದ್ದೆಗಳು ನೀರು ಬಸ್ತು ಹಿಂಗೆ ಒಳಗೆ ಹೋಗೋದು. ಓಕೆ, ಇದರಿಂದ ಎಷ್ಟು ಈ ನೀರು ಹಿಂಗ್ ಬರುತ್ತಲ್ಲ, ಬಂದ್ ಸೇರುತ್ತಲ್ವ, ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ. ನೀವು ಭತ್ತ ಕಟಾವ್ ಆಗಿ ಮತ್ತೆ ನಾಟಿ ಮಾಡಿ ನಾವೇನು ಒನ್ನೆ ಗೊಬ್ಬರ ಮತ್ತೆ ಔಷಧಿ ಎಲ್ಲ ಹೊಡಿತೀವಲ್ಲ, ಕಳೆನಾಶಕ ಸ್ಟಾರ್ಟ್ ಮಾಡ್ತೀವಲ್ಲ, ಅವನ್ನೆಲ್ಲ ಹೊಡೆಯಕ್ಕೆ. ಸೊ ಅದು ಭತ್ತದ ಗದ್ದೆ ಕಟಾವ್ ಆದ ನಂತರ ನೀರಿಂದ ಒಂದು ಗುಣಮಟ್ಟ ಚೆಕ್ ಮಾಡಿಸಿದ್ರೆ
ಆಕ್ಚುಲಿ ಚೆಕ್ ಮಾಡ್ತಾರೆ. ನಿಮಗೇನು ಇವಾಗ ತೋರ್ಸ್ಕೊಂಬಂದಲ್ವಾ ವಾಟರ್ ಲಿಫ್ಟಿಕೇಶನ್ ಏನಿದೆಯಲ್ಲ ನಿಮಗೆ ಪ್ರೋಸೆಸ್ಸು, ಅದರಲ್ಲಿ ಹಾವೇರಿಗೆ ಹೋಗೋದೊಂದಿದೆ. ಆ ಹಾವೇರಿಗೆ ಹೋಗೋ ಪ್ರೋಸೆಸ್ಸಲ್ಲಿ ನಿಮಗೆ ಆ ವಾಟರ್ ಲಿಫ್ಟಿಕೇಶನಲ್ಲಿ ನಿಮಗೆ ನೀರಿಂದು ಗುಣಮಟ್ಟನ ಚೆಕ್ ಮಾಡಲೇಬೇಕು. ಪ್ರತಿ ಒಂದು 3 ಮಂತ್ಸಿಗೆ ಒಂದ್ಸಲ ನೀರಿನ ಗುಣಮಟ್ಟ ಚೆಕ್ ಮಾಡ್ತಾರೆ. ಸೊ ಅಲ್ಲಿ ನಮ್ಮ ಅಣ್ಣ ವರ್ಕ್ ಮಾಡೋದ್ರಿಂದ ಅವನು ಒಂದು ಮಾತು ಹೇಳಿದ್ದ. ಸೊ ಈ ಥರ ಭತ್ತದ ಗದ್ದೆ ಕಟಾವು ಆದ ನಂತರ ಚೆಕ್ ಮಾಡಿದರೆ ನೀರಿನ ಗುಣಮಟ್ಟನ ಯಾವ ಥರ ಬರುತ್ತೆ, ಆಮೇಲೆ ಭತ್ತದ ಗದ್ದೆ ಇದ್ದಾಗ ಯಾವ ಥರ ಬರುತ್ತೆ, ಮಳೆಗಾಲದಲ್ಲಿ ಯಾವ ಥರ ಬರುತ್ತೆ ಅನ್ನೋ ಪ್ರತಿಯೊಂದು ನನಗೆ ಹಂಗೆ ನಾರ್ಮಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದ. ಸೊ ಭತ್ತದ ಗದ್ದೆ ಇರೋ ಟೈಮಲ್ಲಿ, ಭತ್ತ ಇರೋ ಟೈಮಲ್ಲಿ ಹೆಚ್ಚಿನದಾಗಿ ನೀರಿನಲ್ಲಿ ವಿಷ ಸೇರಿರುತ್ತೆ ಅಂತಂದು ಕ್ಯಾಲ್ಕುಲೇಟ್ ಆಗುತ್ತೆ. ಕೆಮಿಕಲ್ಸ್ ಎಲ್ಲ ಭತ್ತದ ಗದ್ದೆ ಅದೆಲ್ಲ ಮಳೆ ಬಂದಾಗ ಬಂದು ಒಳಗೆ ಸೇರ್ಕೊಂಡಿರುತ್ತಲ್ವಾ. ಸೊ ಇದು ಒಂದು ಊರಲ್ಲ, ನಾವು ನೋಡ್ತಿರೋದು ಬರೀ ನಮ್ಮೂರ್ ಮುದೇನೂರ್ ಮಾತ್ರ. ಇದೇ ತರ ಎಷ್ಟೋ ಹಳ್ಳಿಗಳು ಸೇರ್ಕೊಂಡಿರ್ತವೆ. ಆ ನೀರೆಲ್ಲ ಬಂದು ಹರಿದು ಬಂದು ಈ ಹೊಳೆ ಮುಖಾಂತರನೇ ಹೋಗೋದ್ರಿಂದ ಸದ್ಯ ಯಾವ್ದು ನೀರಲ್ಲಿರೋ ಜಲಚರಗಳಿಗೆ ಏನೂ ಆಗಿಲ್ಲ. ಸೊ ನಮಗೆ ಲೈಟ್ ತಗೊಳ್ತಾ ಐತೆ, ನಾಳೆ ದಿವಸ ಅವಕ್ಕೂ ಏನಾದ್ರು ಆಗ್ಬೋದು ಅನ್ನೋ ಒಂದು ಪರಿಣಾಮ. ಮನುಷ್ಯರು ಮಾಡಿರೋ ಕರ್ಮನ ಮನುಷ್ಯರೇ ಅನುಭವಿಸ್ತಿದ್ದಾರೆ, ನಾವೇ ಅನುಭವಿಸ್ತಿದ್ದೀವಿ. ಫಸ್ಟ್ ನಮಗೆ ತಡ್ತಾ ಇದೆ ಲೈಟ್. ಯಾಕಂದ್ರೆ ಇದೆಲ್ಲ ನಾವು ಓವರ್ ಗ್ರೀಡಿಯಾಗಿ ಅದು ಜಾಸ್ತಿ ಜಾಸ್ತಿ ಫಸಲ್ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಓವರ್ ಗ್ರೀಡಿಯಾಗಿ ಜಾಸ್ತಿ ಔಷಧಿ ಹಾಕಿ ನಮ್ಮಷ್ಟಕ್ಕೆ ನಾವೇ ಹಾಳು ಮಾಡ್ಕೊತಿದ್ದೀವಿ ಅಷ್ಟೇ. ಅದು ಗೊತ್ತಾಗ್ತಾ ಇಲ್ಲ. ಪಾಪ ರೈತರದ್ದು ತಪ್ಪು ಅಂತ ಹೇಳ್ತಿಲ್ಲ. ಯಾಕಂದರೆ ಕೆಲವೊಂದ್ಸತಿ ಬೆಲೆ ಇದ್ದಾಗ ಜನ 50 ರೂಪಾಯಿ ಆಯ್ತು 100 ರೂಪಾಯಿ ಆಯ್ತು ಅಂತ ಇದನ್ನು ಮಾಡ್ತಾರೆ. ಅದೇ 1 ರೂಪಾಯಿ 2 ರೂಪಾಯಿ ಇದ್ದಾಗ ರೈತರು ಬೀದಿಲಿ ಹಾಕಿ ಅವರು ಬೀದಿ ಬಂದಿರೋಂಥ ಪರಿಸ್ಥಿತಿನೇ ಇದೆ. ಅಂಥ ಹೊತ್ತಿನಲ್ಲಿ ಯಾರೂ ಮಾತಾಡಲ್ಲ. ಯಾಕಂದರೆ ಜನರಿಗೆ ಅವ್ರದ್ದೇ ಸ್ವಾರ್ಥ ನೋಡ್ಕೊತಾರೆ. ಸೊ ಇದೆಲ್ಲ ಸ್ವಾರ್ಥದ ಜೀವನ, ಏನು ಮಾಡಕ್ ಬರಲ್ಲ. ಇದು ಇರೋದೇ ಹಿಂಗೆ, ಲೈಫ್ ಹಿಂಗೆ. ಮತ್ತೊಂದು ಈ ಪ್ಲೇಸ್ ಬಗ್ಗೆ ಹೇಳ್ಬೇಕಂದ್ರೆ ಬಸವ, ನಿನಗೆ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ತಂದೆಯವ್ರು ಕರ್ಕೊಂಡು ಹೋಗುವಾಗ ಇದೇನ್ ಮರಳಿದೆ ಅಲ್ವಾ, ಮುಖಾಂತರ ಈ ರೂಟಲ್ಲಿ ಹಿಂಗ್ ಹೋದ್ರೆ ಮೂಲಿ ಮೇಲೆ ಈ ನೀರಲ್ಲಿ ನಡ್ಕೊಂಡು ಹೋಗ್ತಿದ್ವಿ ನಾವು. ನಿಮಗೆ ಮರಳಿನ ಗುಡ್ಡಿ ಕಾಣಿಸುತ್ತಲ್ವಾ, ಗುಡ್ಡಿ, ಈ ಮುಖಾಂತರ ಬಂದು ಆ ಕಡೆ ದಡ ಸೇರ್ಕೊಂಡ್ಬಿಡ್ತಿದ್ವಿ. ಒಂದು ಸ್ವಲ್ಪ ಒಂದು ಎದೆವರೆಗೂ, ಎದೆಗಿಂತ ಇನ್ನೂ ಕಮ್ಮಿ ಬರುತ್ತೆ ನೀರು, ಚೆಸ್ಟ್ಗಿಂತ ಕಮ್ಮಿ ಬರುತ್ತೆ. ಅಷ್ಟ್ ನೀರಲ್ಲಿ ನಾವು ಈ ಕಡೆಯಿಂದ ಆ ಕಡೆ ದಾಟಿ. ಇವಾಗೆಲ್ಲ ತುಂಬಾ ಫುಲ್ ಎಲ್ಲ ಮರಳೆಲ್ಲ ಎತ್ಬಿಟ್ಟು ಗುಂಡಿ ಮಾಡಾಕಿದ್ದಾರೆ. ಏನು ಉಳ್ದಿಲ್ಲ ಅಲ್ಲಿ ಆ ನೇಚರ್. ಇಲ್ಲೆಲ್ಲ ಮೊದ್ಲು ಮರಳಿದ್ದಾಗ ಈ ನೀರಿದೆಯಲ್ಲ, ಈ ವೈಟ್ ಬುರುಬ್ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ಅದ್ರಲ್ಲಿ ಕ್ಯಾಮ್ರಾದಲ್ಲಿ. ಈ ವೈಟ್ ಬುರುಬ್ ಎಲ್ಲ ಬರ್ತಿರೋದೇ ಕೆಮಿಕಲ್. ಆಕ್ಚುಲಿ ಇದು ಬುರುಬ್ ಬರಬಾರ್ದು. ಇದು ಊರಿಂದು ಎಲ್ಲ ಏನ್ ಕೆಮಿಕಲ್ ಹರಿದು ಬರುತ್ತಲ್ವಾ, ಅದ್ರದ್ದೇ ಇದು ಬುರುಬು. ಮೊದ್ಲೆಲ್ಲ ಈ ಜಾಗದಲ್ಲಿ ಹೆಂಗಿತ್ತು ಅಂದ್ರೆ ನಾವು ಚಿಕ್ಕವರಿದ್ದಾಗ ನೀಟಾಗಿ ನಿಮಗೆ ರಿಫ್ಲೆಕ್ಷನ್ ಆಗೋದು ವಾಟರ್, ಒಳಗಡೆ ಇರೋದೆಲ್ಲ ಕಾಣಿಸೋದು. ಇದೆಲ್ಲ ಪಾಚಿ ಎಲ್ಲ ಏನು ಇರ್ಲಿಲ್ಲ, ಅಷ್ಟು ರಿಫ್ಲೆಕ್ಷನ್ ಇಟಕ್ಕಾಗಿ ಇರೋದು ನೀರು. ಮರಳಿದ್ದಾಗ ಮರಳು ಯಾಕೆ ಬೇಕು ಜನ, ಇಲ್ಲಪ್ಪ ನೀನ್ ಮನೆ ಕಟ್ಕತಿಯ ಮರಳು ನಿನಗಾದ್ರೆ ಮರಳು ಬೇಕಿದ್ದೂರನಿಗೆ ನಮಗೆ ಬೇಡವಾ ಸಿಟಿಯಲ್ಲಿ ಇದ್ದನಿಗೆ ಅಂತ ಅನ್ಕೋಬೇಡಿ. ದಯವಿಟ್ಟು ಮರಳಿನ ಪ್ರಾಮುಖ್ಯತೆಯನ್ನ ಫಸ್ಟ್ ತಿಳ್ಕೊಳ್ಳಿ ನೀವು. ನಮಗಾಗ್ಲಿ, ನಮ್ಮ ನೇಚರ್ಗಾಗ್ಲಿ, ನಮ್ಮ ನಿಸರ್ಗಕ್ಕಾಗ್ಲಿ, ಈ ಹಳ್ಳಿ ವಾತಾವರಣಕ್ಕಾಗ್ಲಿ ಮರಳು ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದನ್ನ ದಯವಿಟ್ಟು ಓದಿ ತಿಳ್ಕೊಳ್ಳಿ. ಇವಾಗ ಮೊದಲಿನ ಥರ ಏನು ಬುಕ್ಸಲ್ಲೇ ಓದಬೇಕು, ನಾನು ಬುಕ್ಸ್ ತಗೊಂಡು ಓದಬೇಕು ಅನ್ನೋ ಕಾಲ ಇಲ್ಲ. ಪ್ರತಿಯೊಬ್ಬರ ಕೈಲಿ ಮೊಬೈಲ್ ಇದೆ, ಅದರಲ್ಲಿ ಗೂಗಲ್ ಅಂತೂ ಇದ್ದೇ ಇರುತ್ತೆ, ನೀವು ಇನ್ಸ್ಟಾಲ್ ಮಾಡದೇ ಇದ್ರೂ ಇರುತ್ತೆ. ಸೊ ದಯವಿಟ್ಟು ಆಲ್ಮೋಸ್ಟ್ ಎಲ್ಲರೂ 90% ಎಜುಕೇಟೆಡ್ಗಳಿದ್ದೀರಾ. ಆದಷ್ಟು ಪ್ರಯತ್ನ ಪಡಿ. ಮರಳನ್ನ ಜಾಸ್ತಿ ಯೂಸ್ ಮಾಡಿದೆ ಕಮ್ಮಿ ಯೂಸ್ ಮಾಡಿ. ಯೂಸ್ ಮಾಡಬೇಡಿ ಅಂತ ನಾನು ಹೇಳೋಕ್ಕಾಗಲ್ಲ, ಬಿಕಾಸ್ ನಾನು ಅದನ್ನು ಯೂಸ್ ಮಾಡಲೇಬೇಕು. ಕಮ್ಮಿ ಗುಣಮಟ್ಟ ಕಮ್ಮಿ ಯೂಸ್ ಮಾಡಿ. ದಯವಿಟ್ಟು ಇದೇ ಥರ ಇನ್ನೂ ಇದು ಒಳ್ಳೊಳ್ಳೆ ಪ್ಲೇಸ್ ಇದ್ದಾವೆ, ಬನ್ನಿ. ಅದೊಂದು ಜಾಗ ಇದೆ, ಆ ಜಾಗ ತೋರಿಸ್ಕೊಂಡು ನೆಕ್ಸ್ಟ್ ನಿಮಗೆ ಇನ್ನೂ ಒಳ್ಳೊಳ್ಳೆ ಪ್ಲೇಸಸ್ಗಳಿದಾವೆ ನಮ್ಮ ಊರಲ್ಲಿ. ಇದೇ ತುಂಗಭದ್ರಾ ನದಿ ಸುತ್ತಮುತ್ತ ಬರುವಂಥ ಜಾಗಗಳೇ ಇವು. ಇಂಥ ಬೇಸಿಗೆ ಕಾಲದಾಗೂ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಪ್ಲೇಸು. ಅದೇ ಇದು ಹೊಳೆ ಬಿಟ್ಟು ಸ್ವಲ್ಪ ಆ ಕಡೆ ಹೋಗ್ರಿ, ಎಲ್ಲ ಬೆಂಗಾಡು. ಇಲ್ಲ, ಅದ್ರದ್ದೊಂದು ವಿಡಿಯೋ ಮಾಡಬೇಕು ಅಂತ ಇದೀನಿ ನಮ್ಮೂರ್ದು. ಇದು ನಿಮಗೆ ನೇಚರಿಟಿಕ್ ಆಗಿ ನೋಡಿದಿರಾ, ಬಟ್ ನಿಮಗೆ ಬೆಂಗಾಡ್ನು ಒಂದು ತೋರ್ಸ ಅಂತ ವಿಡಿಯೋ ಇದೆ, ಬರುತ್ತೆ ನೋಡಿ. ನೀರಿನ ಅಭಾವನೂ ಇದೆ ಇಲ್ಲಿ, ಇಲ್ಲ ಅಂತಂದಲ್ಲ. ಕೆಲವೊಂದು ನಮ್ಮೂರಲ್ಲಿ ಮ್ಯಾನೇಜ್ ಮಾಡ್ತಿದ್ದಾರೆ ಇಲ್ಲಿ ರೈತರು. ಬನ್ನಿ ಇನ್ನೂ ಸ್ವಲ್ಪ ಅಲ್ಲಿ ಮುಂದೆ ಹೋಗಿ ಆ ವ್ಯೂನ ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಬರೋಣ.